ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ರೆಗ್ಯುಲರ್ ಬ್ಯಾಕ್ ಟು ಪೆವಿಲಿಯನ್ ಅಂದಂಗೆ ಬೆಳಗಾವಿದೆಲ್ಲ ಮುಗಿಸ್ಕೊಂಡ್ ಬಂದ್ವಿ. ಈಗ ಕ್ಲಾಸ್ ಬ್ಯಾಕ್ ಟು ಬ್ಯಾಕ್ ಎಲ್ಲ ಕ್ಲಾಸಸ್ ಹಾಕಿರೋದ್ರಿಂದ ಆನ್ಲೈನ್ ಆಫ್ಲೈನ್ ಸ್ಯಾರಿ ಡ್ರೇಪಿಂಗ್ ಕ್ಲಾಸು, ತಾಂಜೂರ್ ಪೇಂಟಿಂಗ್ ಕ್ಲಾಸ್ ನೋಡಿ ರೆಸ್ಪಾನ್ಸ್ ಎಷ್ಟು ಚೆನ್ನಾಗಿದೆ. ಮತ್ತೆ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಕ್ಲಾಸು 4 ರಿಜಿಸ್ಟರ್ ಆದವ್ರದೆಲ್ಲ ಬರ್ಕೊಂತ ಇದೀನಿ. ಅದಲ್ಲದೆ ಪ್ರೊಡಕ್ಷನ್ ಇವತ್ತಿಂದ ಫುಲ್ ಫ್ಲೆಜ್ಡ್ ಆಗಿ ನಡೀತಾ ಇದೆ. ಎಲ್ಲಿ ನೋಡಿ ಅದು ಕಾಟನ್ ಸ್ಟಫಿಂಗ್, ಇಲ್ಲಿ ಕೊರಿಯರ್ ಪ್ಯಾಕ್ ಆಗ್ತಾ ಇರೋದು, ಅಲ್ಲಿ ಪೇಂಟಿಂಗ್ ವರ್ಕ್ ನಡೀತಿದೆ, ಇಲ್ಲಿ ಕೂಡ ಸ್ಟಫಿಂಗ್ ವರ್ಕ್ ನಡೀತಾ ಇದೆ. ನಮ್ ಟೈಲರ್ಗೆ ಇವತ್ತು ಎಲ್ಲಿಲ್ದಿರೋ ತಲೆನೋವು ಬಂದ್ಬಿಟ್ಟಿದೆ. ಅವ್ರು ನಗ್ತಾ ಇದಾರೆ, ಯಾಕಂದ್ರೆ ಅವರಿಗೇನೆ ಕೊಟ್ಟಿರೋದು ಪ್ರೊಡಕ್ಷನ್ ಲಿಸ್ಟ್ ನ. ಸೊ ಮೇಳ ಅಷ್ಟೊತ್ತಿಗೆ ಇರೋ ಆರ್ಡರ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ತಿರ್ಗಾ ಹೊಸ ಆರ್ಡರ್ಸ್ 100 ಆದ್ರೂ ಮಾಡ್ಬೇಕು ಅನ್ನೋ ಟಾರ್ಗೆಟ್ ಕೊಟ್ಟಿದೀನಿ. ಸೊ ಪ್ರೆಷರ್ ಇಲ್ಲಿಂದ ಶುರುವಾದ್ರೆ ಎಲ್ಲಾ ಕಡೆ ಸರ್ಕ್ಯುಲೇಟ್ ಆಗೋದು. ಹಾಗಾಗಿ ಎನಿವೆ ಆಲ್ ದ ಬೆಸ್ಟ್, ಮಾಡಿ ಆಗುತ್ತೆ. ನಮ್ ಟೀಮ್ ಎಲ್ಲ ಮಾಡ್ತಾರೆ. ಇನ್ನೂ ಒಂದಿಬ್ರು ಈಗ ತಾನೇ ಹೋದ್ರು. ನನ್ ಮಗ್ಳು ಬೆಳಗ್ಗೆದ ಪಾಪ ವಿಡಿಯೋ ಮಾಡ್ಬೇಕಂತ ಇದ್ಲು. ಸೊ 2-3 ಜನ ಆಗ್ಲೇ ಹೊರಟ್ರು ಲಂಚ್ ಬ್ರೇಕ್ಗೆ. ಸೊ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ನ ಚೆಕ್ ಮಾಡ್ಕೊಳ್ಳಿ. ತರಾನೇ ಇವತ್ತು ಫುಲ್ ಫ್ಲೆಜ್ಡ್ ಆಗಿ ವರ್ಕ್ ನಡೀತಿದೆ. ತೋರ್ಸು ದಶಮಿ ಎಲ್ಲ ಕಡೆ ನೋಡಿ. ಇವ್ರು ರಾಜಮ್ಮ ಅವರು ಮೇಳಲ್ಲಿ ನಾವು 15 ಜನ ಅಂತ ಹಾಕಿದಾಗ ಇವ್ರು ಮಿಸ್ ಆಗ್ಬಿಟ್ಟಿದ್ರು. ಝೂಮ್ ಮಾಡಿ ತೋರ್ಸು ರಾಜಮ್ಮನ. ಸೊ ರಾಜಮ್ಮ ಅವ್ರು ಮಿಸ್ ಆಗಿದ್ರು. ಮತ್ತೆ ನಮ್ ಟೀಮ್ ಅಲ್ಲಿ ವೈರಲ್ ಶೋಭಾ ಅವ್ರು ಮಿಸ್ ಆಗ್ಬಿಟ್ಟಿದ್ರು ಅವತ್ತು. ಇವರು ಅವತ್ ಬೇಗ ಹೋಗ್ಬಿಟ್ಟಿದ್ರು. ಮೇಳ ದಿನ ನಾವು 15 ಜನ ಫೋಟೋ ಇಡ್ಸ್ಕೊಂಡಾಗ. ಸೊ ಇವ್ರಿಬ್ರು ಸೇರಿದ್ರೆ ನಮ್ದು 15 ಜನ ಟೀಮ್ ಆಗತ್ತೆ. ಮತ್ತೆ ಮೇಳಲ್ಲಿ ತುಂಬಾ ಜಾಸ್ತಿ ಸೇಲ್ ಆಗಿದ್ ಬಂದು ತಾಂಜೂರ್ ಪೇಂಟೆಡ್ ಫೇಸು ಮತ್ತೆ ವಿತ್ ಹೇರ್ ಸ್ಟೈಲು. ಇದನ್ನೆಲ್ಲಾನು ಸ್ಟಾಕ್ ಅಪ್ ಮಾಡಿಸಿದೀನಿ. ನಮ್ ಆರ್ಟಿಸ್ಟ್ ಒಂದ್ ಕಡೆ ಪೇಂಟ್ ಮಾಡಿಸಿದ್ರೆ ಹೇರ್ ಸ್ಟೈಲ್ ಮಾಡೋರು ಹೇರ್ ಸ್ಟೈಲ್ ಮಾಡ್ತಿದ್ದಾರೆ. ಸೊ ಏನ್ ನಾನ್ ಜುಲೈ 4th 5th ಮೇಳ ಅನೌನ್ಸ್ ಮಾಡಿದ್ನೋ, ಯಾವ್ದಾವ್ದು ಸ್ಟಾಕ್ ಖಾಲಿ ಆಗಿದೆಯೋ ಒಂದ್ ಕಡೆಯಿಂದ ಎಲ್ಲಾನು ಗಮನ ಇಟ್ಟು ಏನ್ ತುಂಬಾ ಜನ ಕೇಳಿದ್ರು ಅದೆಲ್ಲ ಸ್ಟಾಕ್ ಅಪ್ ಮಾಡಿಸ್ತಿದೀನಿ. ಶಿಲ್ಪಾ, ವರ್ಕ್ ಗೋಯಿಂಗ್ ಆನ್. ಸೊ ನಮ್ ಟೀಮ್ ಅವರೆಲ್ಲ ಈ ಸತಿ ನೋಡಿ ಮ್ಯಾಮ್ ಒಂದೊಂದಾರು ಉಳಿಬೇಕು, ಆ ತರ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಎಲ್ಲರೂ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಯಾರಿಗೂ ನಿರಾಸೆ ಆಗಲ್ಲ. ಇಲ್ಲಿ ಬಂದು ತಗೊಂಡ್ ಹೋಗೋರ್ಗೆ ಲಾಸ್ಟ್ ಟೈಮೇ ಹೇಳ್ದಂಗೆ ನಿಮ್ಮೆಲ್ಲರಿಗೂ ಫ್ರೀ ಶಿಪ್ಪಿಂಗ್ ಕೂಡ ಮಾಡ್ತಾ ಇದ್ದೀನಿ. ಅದಲ್ದೆ ಮೇಳಲ್ಲಿ ಪೀಟಾ ಸೈಜ್, ನಿನ್ನೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಹಾಕ್ದಾಗ ಎಲ್ಲರೂ ಪೀಟಾ ಸೈಜ್ ಏನು ಅಂತ ಕೇಳ್ತಿದ್ರಿ. ಪೀಟಾ ಸೈಜು ಮೀಡಿಯಂ ಬಂದು 2.5 ಅಡಿ ಬರುತ್ತೆ ಅಗ್ಲ, ದೊಡ್ಡ ಸೈಜ್ ಬಂದು 3 ಅಡಿ ಬರುತ್ತೆ ಅಗ್ಲ. ಬಟ್ ಇದನ್ನ ನಾವು ಕೊರಿಯರು ಮಾಡಕ್ಕಾಗೋದಿಲ್ಲ, ಪೋರ್ಟರು ಮಾಡಕ್ಕಾಗಲ್ಲ. ಸೊ ಮೇಳಗೆ ಡೈರೆಕ್ಟ್ ಆಗಿ ಕಾರಲ್ಲೋ ಆಟೋಲೋ ಬರೋರು ಪೀಠನ ತಗೊಂಡ್ ಹೋಗ್ಬೋದು. ಅದನ್ನ ತೋರ್ಸ್ಕಂದ. ಇದು ಬಂದು ಬಿಗ್ ಸೈಜ್ ಬರುತ್ತೆ. ಇಲ್ಲಿ ಬೇಕಂದ ಇದು ಬಂದು ಮೀಡಿಯಂ ಸೈಜ್ ಇರುತ್ತೆ. ಇದ್ರಲ್ಲಿ ನೀವು ಯಾವ್ದೇ ಕಲರ್ ಕಸ್ಟಮೈಸೇಷನ್ ಕೇಳಿದ್ರು ನಾವು ಮಾಡಿ ಕೊಡ್ಬೋದು. ಕಾಂಬಿನೇಷನ್ ಆಕ್ಚುಲಿ ಇದು ರಾಯಲ್ ಬ್ಲೂ ವಿತ್ ಆರೆಂಜ್ ಏನಿತ್ತೋ ಇದೆ. ತುಂಬಾ ಜನ 8 ಜನ ಕೇಳಿದ್ರು. ಸೊ ಎಲ್ಲ ಸ್ಟಾಕ್ ತರಿಸಿ ಕೆಲವ್ರು ಬಂದು ಆಗ್ಲೇ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ನಂಬಿಕೆ ಇಟ್ಟು ಜುಲೈ 4th 5th ನೀವೆಲ್ಲರೂ ಮೇಳಕ್ ತಪ್ಪದೆ ಬನ್ನಿ. ಮತ್ತೆ ಲೊಕೇಶನ್ಗೆ ದಯವಿಟ್ಟು ಲಾಸ್ಟ್ ಟೈಮ್ ಕಾಲ್ ಮಾಡ್ದಂಗೆ ಯಾರು ಕಾಲ್ ಮಾಡಕ್ ಹೋಗ್ಬಿಡಿ. ಗೂಗಲ್ ಅಲ್ಲಿ ಶ್ರೀನಿಕಾ ಕ್ರಿಯೇಷನ್ಸ್ ಅಂತ ಹಾಕಿದ್ರೆ ಲೊಕೇಶನ್ ಕ್ಲಿಯರ್ ಆಗಿ ಬರುತ್ತೆ. ನಮ್ಮ ಮನೆ ಇರೋದು ಬಂದು ಬಸವೇಶ್ ನಗರ್. ಬೇರೆ ದಿನ ನಾವು ಖಂಡಿತ ಅವೈಲೇಬಲ್ ಇರಲ್ಲ. ಮೇಳ ದಿನ ದಯವಿಟ್ಟು ಬಂದು ನೀವೇನ್ ತಗೋತಿರೋ ಬಿಡ್ತಿರೋ ಅದು ಸೆಕೆಂಡ್ರಿ, ಎಕ್ಸಿಬಿಷನ್ ತರ ಎಲ್ಲಾನು ಅರೇಂಜ್ ಮಾಡಿರ್ತೀವಿ. ನಿಮ್ಗೊಂದು ಐಡಿಯಾ ಗೊತ್ತಾಗುತ್ತೆ. ದಯವಿಟ್ಟು ಬಂದು ನೋಡ್ಕೊಂಡು ನಿಮಗ್ ಬೇಕಿದ್ರೆ ಮಾತ್ರ ಪರ್ಚೇಸ್ ಮಾಡ್ಬೋದು. ಎಲ್ಲರೂ ಪ್ರಶ್ನೆ ಕೇಳ್ತೀರಾ, ಮೇಡಮ್ ನಿಮ್ಗೆ ಎಲ್ಲಿಂದ ಎನರ್ಜಿ ಬರುತ್ತೆ ಅಂತ. ಶಿ ಇಸ್ ದ ಸೋರ್ಸ್ ಆಫ್ ದ ಎನರ್ಜಿ. ನಮ್ ಇಡೀ ಟೀಮ್ಗೆ ಟೈಮ್ ಸರಿಯಾಗಿ ಟೀ, ಕಾಫಿ, ಸ್ನಾಕ್ಸು, ಜ್ಯೂಸು, ನನ್ ಮಕ್ಳಿಗೆ ಏರ್ ಪ್ಯಾಕು, ಫೇಸ್ ಪ್ಯಾಕು ಪ್ರತಿಯೊಂದು ಮಾಡ್ಕೊಡೋದು ಶಿಲ್ಪ. ನಮ್ಮ 15 ಜನ ಟೀಮ್ ನೋಡ್ಕೊಳ್ಳೋದು ಇವಳು. ಸೊ ಶಿ ಇಸ್ ದ ಮೈನ್. ಅವಳು ಸ್ಟ್ರಾಂಗ್ ಆಗಿದ್ರೆ ನಮ್ ಇಡೀ ಟೀಮ್ ಸ್ಟ್ರಾಂಗ್ ಆಗಿರುತ್ತೆ. ಥ್ಯಾಂಕ್ ಯು. ಸೊ ಇವತ್ತು ಡೇ 3. ಇವತ್ತು ಕೂಡ ಫುಲ್ ವರ್ಕ್ ನಡೀತಾ ಇದೆ. ಅದ್ರ ಮಧ್ಯ ಒಂದು ಟೀ ಬ್ರೇಕ್ ತಗೊಂಡಿದೀವಿ. ನನ್ ದೊಡ್ಡ ಮಗಳು ಟಿಫಿನ್ ಮಾಡ್ತಿದ್ದಾಳೆ. ನಮ್ಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಎಲ್ಲಾರು ಬಂದಿಲ್ಲಿ ಸೇರಿದ್ರೆ ಒಂಥರ ಖುಷಿ, ಕೆಲ್ಸ ಆಗ್ತಾ ಇರುತ್ತೆ, ಬ್ರೇಕ್ ಬ್ರೇಕು ಎಂಜಾಯ್ ನಡೀತಾ ಇರುತ್ತೆ. ಸೊ ವಿ ಲೈಕ್ ದಿಸ್ ಇಸ್ ಅವರ್ ಟೀಮ್ ಸ್ಪಿರಿಟ್. ಟೀ ಮಾಡ್ಕೊಟ್ಟಿರೋರು ಶಿಲ್ಪಂಗೆ ಥ್ಯಾಂಕ್ಸ್. ಸೊ ಮೇಳಗೆ ಪ್ರಿಪೇರ್ ಆಗೋದಕ್ಕೂ ಮುಂಚೆ ಫಸ್ಟ್ ಯಾರ್ಯಾರ ಕೈಕಾಲೆಲ್ಲ ಬುಕ್ ಮಾಡಿದಿರೋ ಅವ್ರದೆಲ್ಲ ನಿನ್ನೆ ಮೊನ್ನೆಯಿಂದ ಎಲ್ಲ ಕೊರಿಯರ್ಸ್ ಡಿಸ್ಪ್ಯಾಚ್ ಮಾಡ್ತಿದ್ರಿ. ನೋಡಿ ಇದೆಲ್ಲ ಕೊರಿಯರ್ ಇವತ್ತು ಡಿಸ್ಪ್ಯಾಚ್ ಆಗಕ್ ರೆಡಿ ಇರೋದು. ಇನ್ನೂ 4-5 ಪ್ಯಾಕ್ ಮಾಡ್ಬೇಕು. ಪ್ಯಾಕ್ ಮಾಡಾದ್ಮೇಲೆ ಎಲ್ಲ ಎತ್ಕೊಂಡು ಹೋಗಿ ಪೋಸ್ಟ್ ಆಫೀಸ್ಗೆ ಹಾಕ್ಬೇಕು. ಪೋಸ್ಟ್ ಆಫೀಸ್ ಅಲ್ಲಿ ಕೊರಿಯರ್ ಮಾಡೋದು ಇಸ್ ದ ಬೆಸ್ಟ್ ಸರ್ವಿಸ್. ರೇಟ್ಸು ರೀಸನೇಬಲ್ ಇರುತ್ತೆ, ಮತ್ತೆ ಟ್ರಸ್ಟೆಡ್ ಸರ್ವಿಸ್, ಟ್ರ್ಯಾಕಿಂಗ್ ಐಡಿ ಎಲ್ಲ ನಮ್ಗೆ ನೀಟಾಗಿ ಸಿಗುತ್ತೆ. ಸೊ ನಾನು ಯೂಶಲಿ ಆ ಪ್ರೊಫೆಷನಲ್ DTDC ಯೂಸ್ ಮಾಡಲ್ಲ. ಇಂಡಿಯನ್ ಪೋಸ್ಟ್ ಅಲ್ಲೇ ಕೊರಿಯರ್ ಮಾಡೋದು, ಯಾಕಂದ್ರೆ ತಗೊಳ್ಳೋರ್ಗು ಅದು ರೀಸನೇಬಲ್ ಆಗಿ ಇರುತ್ತೆ.
ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಒಂದ್ ಕಡೆ ನಡೀತಾ ಇದ್ರೆ ಇನ್ನ ಒಂದು ಮೇಳಗೆ ಪ್ರತಿಯೊಂದು ಲಾಸ್ಟ್ ಟೈಮ್ ಏನ್ ಖಾಲಿ ಆಗಿದೆ ಅನ್ನೋದನ್ನ ತರಿಸ್ಬೇಕು. ಪಾತ್ರೆಗಳಂತೂ ಈ ಸತಿ ಮೇಳಗೂ ಆಗೋಷ್ಟಿದೆ. ಕೈಕಲ್ ಅಂತೂ ನೋಡಿ ಅವತ್ತವತ್ ಮ್ಯಾನುಫ್ಯಾಕ್ಚರ್ ಮಾಡೋದನ್ನ ಅವತ್ತವತ್ತೇ ಕೊರಿಯರ್ ಪ್ಯಾಕ್ ಮಾಡಿ ಖಾಲಿ ಮಾಡ್ತಾ ಇದೀವಿ. ಇದೊಂದು ಎಲ್ಲೋ ಸೆಟ್ ಬುಕ್ ಮಾಡಿದ್ರು. ಆಕ್ಚುಲಿ ಹೋದ್ ವರ್ಷ ಎಲ್ಲೋ ಸೆಟ್ ತುಂಬಾ ಜನ ಬುಕ್ ಮಾಡಿದ್ರು, ಬಟ್ ಈ ಸತಿ ಎಲ್ಲೋ ಸೆಟ್ ತುಂಬಾ ಕಮ್ಮಿ ಮಾಡಿದ್ದಾರೆ. ಇದು ಕೌಚ ಹಾಕೋತರ ಕೈ, ಇದು ಫೋಕಸ್ ಮಾಡಿ ತೋರ್ಸ್ತಾ ನೋಡಿ. ಈ ತರ ಪುಟ್ಟ ಕೈಯೇ ಮಾಡಿಸ್ಕೋಬೇಕಾಗತ್ತೆ. ನೀವು ಕೌಚ ಹಾಕ್ತೀರಾ ಅಂದ್ರೆ ಇದೊಂದು ಹೈದರಾಬಾದ್ ಕಸ್ಟಮರ್ ಬುಕ್ ಮಾಡಿದ್ರು. ಸೊ ಇಷ್ಟು ನೀವು ಕೊರಿಯರ್ ಮಾಡ್ಬೇಕು. ನೆನ್ನೆ ನೈಟ್ 10 ಗಂಟೆವರೆಗೂ ಕೊರಿಯರ್ ಮಾಡಿದ್ವಿ. ಅದಾದ್ಮೇಲೆ ವಿ ವರ್ ಆಲ್ಸೋ ಟಯರ್ಡ್. ಸೊ ಈಗ ಕೊರಿಯರ್ ಮಾಡ್ಲಿಕ್ಕೆ ಶಿರೀಷ ಬರ್ತಾಳೆ. ಶಿರೀಷನ್ಗೆ ಪೇಂಟಿಂಗ್ಗೂ 3 ಸೆಟ್ ವೈಟಿಂಗ್ ಇದೆ. ಸೊ ಪೇಂಟಿಂಗ್ ಆದ ಕೂಡಲೇ ಕೊರಿಯರ್ ಮಾಡಿ ಮಧ್ಯಾಹ್ನ ಎಲ್ಲ ಪೋಸ್ಟ್ ಆಫೀಸಲ್ಲಿ ಪೋಸ್ಟ್ ಮಾಡ್ಬೇಕಾಗತ್ತೆ. ಸೊ ನೆನ್ನೆ ನಾನು ಈ ವೆಲ್ಡೆಡ್ ಕಲ್ಶಲ್ಲಿ ಹೇಗ್ ಸೀರೆ ಉಡ್ಸೋದು ಅಂತ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ ಅಲ್ಲಿ. ಆ ಸ್ಟೈಲ್ ಬಂದು ನಾನು 2016 ಈ ಫೀಲ್ಡ್ ಗೆ ಫಸ್ಟ್ ಟೀಚಿಂಗ್ ಗೆ ಎಂಟ್ರಿ ಕೊಟ್ಟಾಗ ಇದ್ರಲ್ಲೇ ಹೇಳ್ಕೊಡ್ತಿದ್ದು. 2016 ಇಂದ 23 ವರೆಗೂ ವೆಲ್ಡೆಡ್ ಕಲ್ಶಲ್ಲೇ ಹೇಳ್ಕೊಟ್ಟಿದ್ದು. ಹಾಗಾಗಿ ವೆಲ್ಡೆಡ್ ಕಲ್ಶ ನನ್ನ ಹತ್ರ ಸುಮಾರು 2,000ದಿಂದ 2,500 ಜನ ತಗೊಂಡಿದ್ದಾರೆ. ಅವ್ರಿಗೆ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಹೇಳಿ 23ರಲ್ಲಿ ಇದನ್ನ ಇಟ್ಕೊಂಡು ಹೇಗೆ ಟೆಂಪಲ್ ಸ್ಟೈಲ್ ಉಡ್ಸೋದು ಅಂತ ಹೇಳಿ ನಾನು ವಿಡಿಯೋನ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿದ್ದು. ಸೊ ಯೂಟ್ಯೂಬ್ ಅಲ್ಲೂ ತುಂಬಾ ಜನ ಕೇಳ್ತಿದ್ರು ಅದು ಇನ್ಫಾರ್ಮೇಟಿವ್ ಆಗಿದೆ ಅಂತ ಹೇಳ್ಬಿಟ್ಟು ನೆನ್ನೆ ಯೂಟ್ಯೂಬ್ ಅಲ್ಲಿ ಅದನ್ನ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡ್ಕೋಬಹುದು. ಅದಲ್ಲದೆ ಇದಾದ್ಮೇಲೆ ಈ ವೆಲ್ಡೆಡ್ ಕಲ್ಶನ 23 ಇಂದ ಕಂಪ್ಲೀಟ್ ಆಗಿ ನಾನು ಸ್ಟಾಪ್ ಮಾಡ್ಬಿಟ್ಟೆ. ಅದಾದ್ಮೇಲೆ 2 ಪಾತ್ರೆಯಲ್ಲಿ ಏನೀಗ ಟೆಂಪಲ್ ಸ್ಟೈಲು, ಡಬಲ್ ಬಾರ್ಡರ್ ಪದ್ಮಾಸನ ಅದನ್ನೆಲ್ಲ ನಾನು ಬೇರೆಯವ್ರ ಹತ್ರ ಕಲ್ತ್ಕೊಂಡು ಅದಾದ್ಮೇಲೆ ದರ್ಬಾರು ಮಧ್ವನ್ಗಿತಿ ನಾರಾಯಣನ ನಾನೇ ಓನ್ ಇನೋವೇಟಿವ್ ಮಾಡಿ 4-5 ವರ್ಷದಿಂದ ಕ್ಲಾಸಸ್ ತಗೊಂತಿದ್ದು. ಹಾಗಾಗಿ ವೆಲ್ಡೆಡ್ ಕಲ್ಶನ ನಾನು ಈಗ ರೆಗ್ಯುಲರ್ ಆಗಿ ಮಾಡ್ಸಲ್ಲ. ಬಟ್ ನೆನ್ನೆ ಆ ವಿಡಿಯೋ ನೋಡಿರೋರು ತುಂಬಾ ಜನ ಇದನ್ನ ಬೇಕು ಅಂತ ಹೇಳ್ತಿದ್ರಿ. ಸೊ ಬೇಕು ಅಂತಂದ್ರೆ ಒಂದ್ ಮಿನಿಮಮ್ ಅಮೌಂಟ್ ಕೊಟ್ಟು ನೀವು ಬುಕಿಂಗ್ ಮಾಡ್ಕೊಂಡ್ರೆ ನಾನು ಇದನ್ನ ಮಾಡಿಸ್ತೀನಿ. ಯಾಕಂದ್ರೆ ಇದನ್ನ ನನಗೆ ಪ್ರೆಸೆಂಟ್ ಹೇಳ್ಕೊಡ್ತಿರೋದ್ರಿಂದ ಸ್ಟಾಕ್ ಇಟ್ಕೊಳ್ಳೋದಿಲ್ಲ. ನಿಮ್ಗೆ ಯಾರಿಗಾರ ಬೇಕು ಅನ್ನೋದಾದ್ರೆ ಬುಕ್ ಮಾಡ್ಕೊಳ್ಳಿ, ಮೇಳ ದಿನ ಅವೈಲೇಬಲ್ ಇರೋ ಹಂಗೆ ನಾನು ನೋಡ್ಕೊಂತೀನಿ. ಅಷ್ಟಲ್ದೆ 3 ದಿವಸದಿಂದ ನಾವ್ ಏನೇನ್ ಮಾಡ್ತಾ ಇದೀವಿ, ಮೇಳಾಗೆ ಸೈಲೆಂಟ್ ಆಗಿ ನಾವು ಪ್ರಿಪೇರ್ ಆಗ್ತಾ ಇದೀವಿ. ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ಲಿ, ಯಾವ್ದು ಖಾಲಿ ಆಗಿದೆ ಐಟಮ್ಸ್ ರಿಸೋರ್ಸ್ ಆಗ್ಲಿ ಎಲ್ಲಾನು ಮಾಡ್ತಾ ಇದೀವಿ. ಬನ್ನಿ ನನ್ನ ಯೂಟ್ಯೂಬ್ ಚಾನಲ್ ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ನಿಮ್ಮೆಲ್ಲರಿಗೂ ಗುಡ್ ನ್ಯೂಸ್, ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಇಷ್ಟು ಬೇಗ ಆಗ್ತಾರೆ ಒಂದ್ ವಾರದಲ್ಲಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸೊ ಇದು ಬೆಳೀತಿರೋದು ನೋಡಿ ನನಗೂ ಒಂಚೂರು ಆಸೆ ಸ್ಟಾರ್ಟ್ ಆಗಿದೆ. ಸೊ ನನ್ನ ಯೂಟ್ಯೂಬ್ ಚಾನಲ್ಗೆ 1000 ಸಬ್ಸ್ಕ್ರೈಬರ್ಸ್ ಆದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯೂಸ್ ಆಗೋ ತರ ಒಂದು ಇನ್ಫಾರ್ಮೇಟಿವ್ ವಿಡಿಯೋನ ನಾನು ನಮ್ಮ ಯೂಟ್ಯೂಬ್ ಅಲ್ಲೇ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆಲ್ಲಾರು ವಿಡಿಯೋ ಬೇಕಾ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.